ಮೇಗೆ ರಿಜ್ವಾನ್ ಪಾಷಾ ಅನ್ನೋರು ಕುಣಿಗಲ್ ಹೌಸಿಂಗ್ ಬೋರ್ಡ್ ಕಾಲನಿಯಲ್ಲಿ ವಾಸ ಇರುವಂಥವ್ರು. ಸೊ ಅವರು 29 ಸಾಯಂಕಾಲ 4 ಗಂಟೆಗೆ ಅವ್ರ ಸ್ವಂತ ಊರಿಗೆ ಹೋಗಬೇಕಂತ ಮನೆ ಲಾಕ್ ಮಾಡಿ ಮುತ್ತೈನಪಾಳ್ಯಕ್ಕೆ ಹೋಗಿರ್ತಾರೆ. ಸೊ ಅವರು 30ನೇ ತಾರೀಕು ವಾಪಸ್ ಬಂದಾಗ ನೋಡಿಕೊಳ್ಳುವಾಗ ಅವರು ಮನೆಯಲ್ಲಿ ಇಟ್ಟಿರುವ ಸುಮಾರು 25 ಲಕ್ಷ ಕ್ಯಾಶ್ ಮತ್ತು 31 ಗ್ರಾಮ್ ಗೋಲ್ಡ್ ಕಳ್ತನ ಆಗಿರೋದು ಕಂಡು ಬಂದಿರುತ್ತೆ. ಸೊ ಅವರು ಕಂಪ್ಲೇಂಟ್ ಕೊಡ್ತಾರೆ. ಇಮಿಡಿಯೇಟಾಗಿ ನಾವು FIR ರಿಜಿಸ್ಟರ್ ಮಾಡಿ ಸೊ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ಸೊ ಇನ್ವೆಸ್ಟಿಗೇಷನ್ ಶುರು ಮಾಡುವಾಗ ನಮಗೆ ಗೊತ್ತು ಬಂದಿರೋದೇನೆಂದರೆ ಮಂಜುನಾಥ್ ಅಲಿಯಾಸ್ ಮಂಜು ಅನ್ನೋರು ಈ ಕಳ್ತನವನ್ನು ಮಾಡಿರೋದು ನಮಗೆ ಕಂಡುಬರುತ್ತೆ. ಸೊ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಿದಾಗ ನಮಗೆ ಕಂಡು ಬಂದಿರೋದೇನೆಂದರೆ ಇವರು ಈ ಹಣವನ್ನು ಸೊ ಗ್ಯಾಮ್ಲಿಂಗ್ಗೆ ಖರ್ಚು ಮಾಡಿದರು ಅನ್ನೋದು ಕಂಡು ಬರ್ತಾ ಇದೆ. ಸೊ ಈಗ ನಮಗೆ ಸ್ವಲ್ಪ ಕಳ್ತನ ಮಾಡಿದ ಸುಮಾರು 4,50,000 ವರ್ತ್ ಬೆಲೆ ಬಾಳುವ 31 ಗ್ರಾಮ್ಸ್ 4 ಚಿನ್ನದ ಬಳೆಗಳನ್ನು ಮತ್ತು ಅವರು ಯೂಸ್ ಮಾಡಿರುವ ಹೋಂಡಾ ಆಕ್ಸಿಸ್ ವಾಹನವನ್ನು ವಶಪಡಿಸಿಕೊಳ್ಳಲಾಗಿರುತ್ತದೆ. ಮಿಕ್ಕಿದ್ದು ಈಗ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ನಾವು ಪತ್ತೆ ಹಚ್ಚಲಾಗುತ್ತೆ. ಇದರಲ್ಲಿ ಅವರ ಹೆಂಡತಿ ಅನಿತಾ ಅವರು ಇವರಿಗೆ ಸಹಾಯ ಮಾಡಿರ್ತಾರೆ ಪ್ರಾಪರ್ಟಿ ಡಿಸ್ಪೋಸ್ ಮಾಡೋಕ್ಕೆ. ಸೊ ಹಾಗಾಗಿ ಅವ್ರನ್ನೂ ಸಹ ನಾವು ಅರೆಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಮಂಜುನಾಥ್ ಯಾರು, ಮೂಲತಃ ಯಾವ ಊರು, ಎಷ್ಟು ಕೇಸ್ ಇದೆ? ಸೊ ಇವ್ರ ಮೇಲೆ ಸುಮಾರು ಕ್ರಿಮಿನಲ್ ಕೇಸಸ್ ಇದ್ದಾವೆ. ಸುಮಾರು 25-30 ಕೇಸಸ್ ಇದ್ದಾವೆ. ಎಲ್ಲ ಈ ಥರ ಪ್ರಾಪರ್ಟಿ ಅಫೆನ್ಸಸ್ ಮಾಡಿರೋದೇ ಕಂಡು ಬರ್ತಾ ಇದೆ. ಸೊ ಇವ್ರದ್ದು ಇನ್ನೂ ಬೇರೆ ಏನಾದರೂ ಮಾಡಿದಾರಾ, ಈ ಥರ ಏನಾದರೂ ನಡ್ಕೊಂಡಿದ್ದೀರಾ ಅನ್ನೋದು ತಿಳ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಕದ್ದ ಹಣದಲ್ಲಿ ಗೋವಾದಲ್ಲಿ ಪಾರ್ಟಿ ಮಾಡ್ತಿದ್ರು. ಸೊ ಗ್ಯಾಮ್ಲಿಂಗ್ಗೆ ಯೂಸ್ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಅವರು. ಈಗ ನಾವು ಮುಂದಿನ ದಿನಗಳಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಹೋಗಿದ್ದಾರೆ, ಎಲ್ಲೆಲ್ಲಿ ಖರ್ಚು ಮಾಡಿದ್ದಾರೆ ಅನ್ನೋದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಸೊ ಏನು ಕ್ಲೂ ಇತ್ತು ಅಂತ ಹೇಳಿ ಸರ್, ನಿಮ್ಮ ಟೀಮು ಎಫರ್ಟ್ ಆಗ್ತದೆ? ಸೊ ಇನ್ವೆಸ್ಟಿಗೇಷನ್ ಅದು ನಾವೆಲ್ಲ ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಎಲ್ಲ ಆಲ್ ಪಾಸಿಬಲ್ ಟೆಕ್ನಾಲಜೀಸ್ ಯೂಸ್ ಮಾಡಿ ನಾವು ಅವರ ಮೂವ್ಮೆಂಟ್ನ ಚೆಕ್ ಮಾಡಿ ಅದನ್ನು ಪತ್ತೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಹೆಂಡತಿ ಪಾತ್ರ ಏನಂತ? ಸೊ ಅವರು ಪ್ರಾಪರ್ಟಿ ಡಿಸ್ಪೋಸ್ ಮಾಡೋದಲ್ಲಿ ಅವ್ರಿಗೆ ಸಹಾಯ ಮಾಡಿದರೆ ಅವರ ಹೆಸರಲ್ಲೇ ಹೋಗಿ ಇವರು ಬ್ಯಾಂಕ್ ಅಲ್ಲಿ ಅಡ ಇಟ್ಟು ದುಡ್ಡು ತೊಗೊಂಡು ಬಂದಿರೋದು ಕಂಡು ಬರ್ತಾ ಇದೆ.